ಭೀಷ್ಮ ಒಂದು ಮಹಾವ್ಯೂಹವನ್ನು ರಚಿಸ್ತಾನೆ ಅಂತ ಬರುತ್ತೆ. ವ್ಯೂಹದ ಹೆಸರೇನು ಅಂತ ಉಲ್ಲೇಖ ಇಲ್ಲ. ಮಹಾವ್ಯೂಹ ಅಂತ ಕರೀತಾರೆ. ಬಹಳ ದೊಡ್ಡದಾದ ಒಂದು ವ್ಯೂಹ ಅಂತ ಆ ವ್ಯೂಹವನ್ನು ರಚಿಸ್ತಾನೆ. ಆ ವ್ಯೂಹದ ಲಕ್ಷಣ ಹೇಗಿರುತ್ತೆ ಅಂದರೆ, ಒಂದು ಸಮುದ್ರವೇ ಎದುರಿಗೆ ನಿಂತಿದೆಯೇನೋ ಅನ್ನೋ ತರಹದಲ್ಲಿ ಸೆಟ್ ಆಗಿರುತ್ತೆ ಅವರ ಸೈನ್ಯ. ಭೀಷ್ಮನ ಆಕ್ರಮಣ ಹೇಗಿರುತ್ತೆ ಅಂತ ಅಂದರೆ, ಅವನನ್ನು ಕಣ್ಣು ಬಿಟ್ಟು ನೋಡೋದಕ್ಕಾಗೋದಿಲ್ಲ ಅನ್ನೋ ಥರ ಉರಿತಾ ಇರ್ತಾನೆ ಅವನು ಅಂತ. ಭೀಷ್ಮಂತು ಸಮರೇ ಕ್ರುದ್ಧಂ ಪ್ರತಪಂತಂ ಸಮಂತತಃ ಅಂತಂದರೆ ಸಿಟ್ಟಾಗಿ ಇರ್ತಾನೆ. ಭೀಷ್ಮನ ಸಾರಥಿಯನ್ನು ಕೊಲ್ತಾನೆ. ಭೀಷ್ಮನ ಸಾರಥಿಯನ್ನು ಕೊಂದಾಗ ಕುದುರೆಗಳಿವೆಯಲ್ಲ, ಅವು ಭೀಷ್ಮನ ರಥವನ್ನು ಎಳೆದುಕೊಂಡು ಓಡಿಬಿಡ್ತವೆ. ಅಪಹರಣದ ಪ್ರಯತ್ನ ಆದಾಗ ನಿಮ್ಮೆಲ್ಲರನ್ನ ಕೊಲ್ತೇನೆ ಅಂತ ಅವನು ಪ್ರತಿಜ್ಞೆ ಮಾಡಿದ್ನಲ್ಲ, ಅದು ಇವತ್ತೇ ಸತ್ಯ ಆಗಿಬಿಡುತ್ತೆ ಅನ್ನೋಷ್ಟು ಭಯ ಆಗುತ್ತೆ ಅವರಿಗೆ. ತಥೈವ ಹಿ ವಧಾರ್ಥಾಯ ಪುತ್ರಾಣಾಂ ಪಾಂಡವೋ ಬಲಿ ನೂನಂ ಜಾತೋ ಮಹಾಬಾಹು ಯಥಾ ಹಂತಿಸ್ಮ ಕೌರವ. ನೀವನು ಒಬ್ಬರಾದ್ಮೇಲೆ ಒಬ್ಬರನ್ನ ಕೊಂದುಕೊಂಡು ಹೋಗ್ತಾ ಇರೋದು ನೋಡಿದರೆ ನನಗನ್ಸತ್ತೆ ನಿನ್ನ ಮಗನ ಕೊಲ್ಲೋದಕ್ಕೆ ಅಂತಲೇ ಅವನು ಹುಟ್ಟಿದಾನೆ ಅಂತ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು 7ನೇ ದಿನದ ಯುದ್ಧವನ್ನು ಮುಗಿಸಿ ಈಗ 8ನೇ ದಿನದ ಯುದ್ಧಕ್ಕೆ ಕಾಲಿಟ್ಟಿದ್ದೀವಿ. 7ನೇ ದಿನದಲ್ಲಿ ಏನೆಲ್ಲ ಆಗಿದೆ ತಾವು ನೋಡಿದಿರ. ಕಳೆದ ಸಂಚಿಕೆಯಲ್ಲಿ ಆದ ಘಟನೆಗಳನ್ನ ಕೂಡ ನೋಡಿದಿರ. ಸೊ ಈಗ 8ನೇ ದಿನದ ಯುದ್ಧದಲ್ಲಿ ಯುದ್ಧ ಆರಂಭ ಹೇಗಾಗುತ್ತೆ ಸರ್? 8ನೇ ದಿನದ ಬೆಳಿಗ್ಗೆ ಸುಖವಾಗಿ ನಿದ್ರಿಸಿ ಎದ್ದರು ಅಂತ ವ್ಯಾಸರು ಹೇಳ್ತಾರೆ. ಸುಖಸುಪ್ತಾಹ ಅಂತ. ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ರಾತ್ರಿಗಳಲ್ಲಿ ಅವರು ಒಂದು ರಿಫ್ರೆಶ್ ಆಗೋದಕ್ಕೆ ಏನೋ ಮಾಡ್ಕೋತಾ ಇದ್ರು ಅನ್ನೋದನ್ನು ಗಮನಿಸಿದ್ವಿ. ಅಂದರೆ ಅವರ ಯುದ್ಧದ ಕ್ರಮಗಳು ಹೇಗಿರ್ತಾ ಇತ್ತು ಅಂತ. ಒತ್ತಡ ಇರುತ್ತಲ್ಲ, ಮನಸ್ಸಿನ ಒತ್ತಡ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಳೇಬೇಕಾಗತ್ತೆ ಅಂತ. ಅದು ಯುದ್ಧ ಆಗಿರಲಿ, ಕೆಲಸ ಆಗಿರಲಿ, ಅದಕ್ಕೆ ಮನಸ್ಸನ್ನು ಇನ್ನೊಂದು ಕಡೆಗೆ ಇಡೋದೇನೆ ಅದು ಅದನ್ನು ಮತ್ತೆ ಮನಸ್ಸಿಗೆ ರಿಫ್ರೆಶ್ ಆಗೋದು, ಮನಸ್ಸಿಗೆ ಮತ್ತೊಂದು ಚೈತನ್ಯ ಬರೋದಕ್ಕೆ ಅದೇ ಸಾಧ್ಯ ಅಂತ. ಏನು ಕೆಲಸ ಮಾಡ್ತಾ ಇರ್ತೀವೋ ಅದರಿಂದ ಹೊರಗೆ ಬರಬೇಕು, ಇನ್ನೊಂದಕ್ಕೆ ಹೋಗಬೇಕು ಅಂತ. ಅಂದರೆ ಮನಸ್ಸನ್ನು ಅಂತ, ದೇಹವನ್ನಲ್ಲ ಅಂತ. ಎಷ್ಟೋ ಸಲ ನಮಗೇನಾಗುತ್ತೆ ಅಂದರೆ, ನಮ್ಮ ದೇಹ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುತ್ತೆ. ಆಫೀಸಿಂದ ಮನೆಗೆ ಹೋದರೂ ನಮ್ಮ ಆಫೀಸಿನ ಕೆಲಸಗಳು ಅಥವಾ ನಮ್ಮ ವೃತ್ತಿಯ ಕೆಲಸಗಳಿದೆಯಲ್ಲ ಅದೇ ತಲೆಯಲ್ಲಿ ಓಡುತ್ತಾ ಇರುತ್ತೆ. ಅದರಲ್ಲೂ ಸ್ವಂತವಾದ ಕೆಲಸಗಳನ್ನು ಮಾಡ್ತಾ ಇದ್ದಾಗ ಅವ್ರುಗಳಿಗಂತೂ ಅದು 24 ಗಂಟೆ ಇದೇ ಓಡ್ತಾ ಇರುತ್ತೆ. ಮಲ್ಕೊಳ್ಳೋದನ್ನ ಎದ್ದ ತಕ್ಷಣ ಅದೇ ಮತ್ತೆ. ಯಾವುದೋ ಕಂಪನಿ ಕೆಲಸ ಮಾಡುವಾಗ ಏನಾಗುತ್ತೆ, ಅಷ್ಟೊಂದು ಕಾಡಲ್ಲ ಅದು. ಇದು ಹಾಗಲ್ವಲ್ಲ, ನಿದ್ದೆ ಬರೋ ತನಕನೂ ಮತ್ತು ನಾಳಿನ ಕೆಲಸಗಳದ್ದೇ ಯೋಚನೆ, ಬೆಳಗ್ಗೆ ಎದ್ದು ಕೂಡ್ಲೇನೂ ಅದೇ ಅಂತ ಬಂದುಬಿಡತ್ತಲ್ಲ. ಇಲ್ಲಿ ಏನು ಕಾಣಿಸುತ್ತೆ ಇದರಲ್ಲಿ ಅಂದರೆ, ಯುದ್ಧದಂತಹ ಭೀಕರ ಪರಿಸ್ಥಿತಿಯಲ್ಲಿದ್ದಾಗಲೂ ರಾತ್ರಿ ಅವರು ಮನಸ್ಸನ್ನು ಬೇರೆ ಕಡೆಗೆ ಒಂದ್ಸಲ ತಗೊಂಡೋಗಿ ಇದನ್ನೆಲ್ಲ ಮರೆತು ಖುಷಿಯಾಗಿದ್ದು ಸುಖ ಸುಪ್ತಾಹ ಅಂತ ಮಾತು ಬರೀತಾರೆ ವ್ಯಾಸರು. ಈ ವ್ಯಾಸರು ಎಷ್ಟು ಚಂದ ಕೃತಿ ರಚಿಸ್ತಾರೆ ಅಂತ ಅಂದರೆ, ನಮಗೆ ಎಷ್ಟು ಕಾಲ ಆದರೂ ಮಹಾಭಾರತ ಯಾಕಷ್ಟು ಆಕರ್ಷಕ ಅಂತ ಅನ್ಸುತ್ತೆ ಅಂದರೆ, ಈ ಅಧ್ಯಾಯದ ಆರಂಭದಲ್ಲಿ ಸುಖ ಸುಪ್ತಾಹ ಅಂತ ಬಂದುಬಿಡ್ತು. ಚೆನ್ನಾಗಿ ನಿದ್ರೆ ಮಾಡಿ, ಸುಖವಾಗಿ ನಿದ್ರೆ ಮಾಡಿ ಎದ್ದು ಬಂದರು ಅಂತ. ಟೆನ್ಷನ್ನು, ಒತ್ತಡ ಇದ್ರೆ ಅದು ಹೆಂಗಾಗತ್ತೆ ಅದು ನಿದ್ರೆ? ಸುಖ ನಿದ್ರೆ ಅನ್ನೋದು ಬರೋದೇ ಇಲ್ಲ. ಬೆಳಗ್ಗೆ ಬೇಗ ಹೇಳ್ಬೇಕು, ರೆಡಿ ಆಗ್ಬೇಕು, ಇನ್ನೊಂದು ಅದು ಇದು ಅಂತ ಏನೇನೋ ಇರುತ್ತಲ್ಲ. ಹಾಗಲ್ಲದೆ ಯುದ್ಧ ಮಾಡ್ತಾ ಇದ್ರು ಅನ್ನೋದೇ ಮಾರನೇ ದಿನದ ಕಾರ್ಯ ಚೆನ್ನಾಗಾಗೋದಕ್ಕೆ ಕಾರಣ ಅನ್ನೋದಿದೆಯಲ್ಲ, ಅದನ್ನು ಅವರು ತೋರಿಸಿಬಿಡ್ತಾರೆ ವ್ಯಾಸರು ಅಂತ. ಹಾಗಾಗಿ ಈ ವ್ಯಾಸರು ಮತ್ತು ವಾಲ್ಮೀಕಿ ಇಬ್ಬರ ಕೃತಿಗಳಿದೆಯಲ್ಲ, ಅಲ್ಲಿ ಪ್ರತಿ ಶಬ್ದವನ್ನು ಗಂಟೆಗಳ ಕಾಲ ವ್ಯಾಖ್ಯಾನಿಸ್ತಾ ಹೋಗೋ ಥರ ಇದು ಬಿಡತ್ತೆ ಅಂತ. ಇಷ್ಟು ವಿಸ್ತಾರವಾಗಿ ನೋಡ್ತೀವಿ ಅಂತಂದ್ರೆ ಇದು ಮೇಲ್ಮೇಲಿನ ಮಹಾಭಾರತ ಆಗಿಬಿಡತ್ತೆ. ಅಂದರೆ ಅವರು ಆ ಕಾಲದವರು ಯೋಚಿಸ್ತಾ ಇದ್ದ ವಿಧಾನ, ಬದುಕ್ತಾ ಇದ್ದ ವಿಧಾನ ಇವಲ್ವ ನಮಗೆ ಬೇಕಾಗೋದು ಕೊನೆಗೂ, ಅದನ್ನು ಅವರು ಈ ಥರ ಶಬ್ದಗಳಲ್ಲಿ ಹೇಳಿಬಿಟ್ಟಿರ್ತಾರೆ ಅಂತ. ಹಾಗಾಗಿ ಸುಖವಾಗಿ ಆ ರಾತ್ರಿ ಕಳೀತು. ಬೆಳಗಾದಾಗ ಕೌರವ ಸೇನೆಯಲ್ಲಿ ಏನಾಯಿತು ಅನ್ನೋದನ್ನು ಹೇಳ್ಕೊಂಡು ಬರ್ತಾರೆ. ಅಲ್ಲಿಂದ ಆರಂಭ ಆಗುತ್ತೆ. ಸಾಧಾರಣವಾಗಿ ನಾವು ಗಮನಿಸಿದರೆ ಹೆಚ್ಚಿನ ದಿನದ ಯುದ್ಧಾರಂಭದಲ್ಲಿ ಆ ಕಡೆಯದ್ದನ್ನೇ ಮೊದಲು ಹೇಳ್ತಾರೆ ಅಂತ ಅನ್ಸುತ್ತೆ. ಅಂದರೆ ಕೌರವ ಸೈನ್ಯದಲ್ಲಿ ಏನಾಯಿತು ಅನ್ನೋ ತರಹನೇ. ದುರ್ಯೋಧನ, ಚಿತ್ರಸೇನ, ವಿವಿಂಶತಿ, ಭೀಷ್ಮ, ದ್ರೋಣ,
ಇವರುಗಳ ಜೊತೆಗೆ ಸೇರಿ ಒಂದು ಸಭೆ ಮಾಡ್ತಾನೆ ಬೆಳಗ್ಗೆ. ತಥೋ ದುರ್ಯೋಧನೋ ರಾಜ ಚಿತ್ರಸೇನೋ ಬಿಬಿಂಶತಿ ಭೀಷ್ಮಶ್ಚ ರಥನಾಂ ಶ್ರೇಷ್ಠೋ ಭಾರದ್ವಾಜಶ್ಚ ವೈದ್ವಿಜ. ಇಷ್ಟು ಜನ ಸೇರಿ ಏನು ಮಾಡಬೇಕು ಇವತ್ತಿನ ಯುದ್ಧದ ಆರಂಭದಲ್ಲಿ ಅಂತ ಬೆಳಗ್ಗೆ ಒಂದು ಸಭೆಯನ್ನು ಮಾಡ್ತಾರೆ. ಇದು ಕೂಡ ಕೆಲವು ಸಲ ರಾತ್ರಿಯೇ ಮಾಡಿರ್ತಾರೆ. ನಾವು ಯುಧಿಷ್ಠಿರ ರಾತ್ರಿಯೇ ನಿರ್ಣಯ ಮಾಡಿದ್ದನ್ನು ಒಂದನ್ನು ನೋಡಿದ್ವಿ ಆರಂಭದಲ್ಲಿ. ಸ್ವಲ್ಪ ತಮಗೆ ಹಿಂದೇಟಾಯಿತು ಅಂತ ಬಂದ ದಿನದ ರಾತ್ರಿಯೇ ನಿರ್ಣಯ ಮಾಡಿ ನಾಳೆ ಎಂತ ವ್ಯೂಹ ರಚಿಸಬೇಕು ಅಂತ ಧೃಷ್ಟದ್ಯುಮ್ನನಿಗೆ ಹೇಳಿದ್ದ ಅಂತ ಕೆಲವುದಕ್ಕೆ ಮಾರನೇ ದಿನ ಮಾಡ್ತಾರೆ. ಯಾಕೆಂದ್ರೆ 7ನೇ ದಿನದ ಯುದ್ಧದಲ್ಲಿ ಬಹಳ ಮುಖ್ಯವಾದ ಘಟನೆಗಳೇನು ನಡೆದಿಲ್ಲ ಎರಡೂ ಕಡೆಗೂ, ಬಹಳ ಇದೇನೂ ನಡೆದಿಲ್ಲ. ಹಾಗಾಗಿ ರಾತ್ರಿ ಏನು ಮಾಡಿಲ್ಲ, ಆರಾಮಾಗಿ ಮಲಗಿ ಬೆಳಗ್ಗೆ ಎದ್ದು ಮಾಡ್ತಾರೆ. ಯಾವ ವ್ಯೂಹ ಹೇಗೆ ಮಾಡಬೇಕು ಅಂತ ಚಿಂತಿಸ್ತಾರೆ. ಭೀಷ್ಮ ಒಂದು ಮಹಾವ್ಯೂಹವನ್ನು ರಚಿಸ್ತಾನೆ ಅಂತ ಬರುತ್ತೆ. ವ್ಯೂಹದ ಹೆಸರೇನು ಅಂತ ಉಲ್ಲೇಖ ಇಲ್ಲ. 8ನೇ ದಿನದ ಬೆಳಗ್ಗೆ ಅವನು ಮಾಡಿದ್ದು ಯಾವುದು ಅಂತ ಮಹಾವ್ಯೂಹ ಅಂತ ಕರೀತಾರೆ. ಬಹಳ ದೊಡ್ಡದಾದ ಒಂದು ವ್ಯೂಹ ಅಂತ ಆ ವ್ಯೂಹವನ್ನು ರಚಿಸ್ತಾನೆ. ಆ ವ್ಯೂಹದ ಲಕ್ಷಣ ಹೇಗಿರುತ್ತೆ ಅಂದರೆ ಒಂದು ಸಮುದ್ರವೇ ಎದುರಿಗೆ ನಿಂತಿದೆಯೇನೋ ಅನ್ನೋ ತರಹದಲ್ಲಿ ಸೆಟ್ ಆಗಿರುತ್ತೆ ಅವರ ಸೈನ್ಯ, ಹಾಗೆ ನಿಲ್ಲಿಸಿರುತ್ತೆ ಅದು. ಅದರ ಮುಂಭಾಗದಲ್ಲಿ ಸ್ವತಃ ಭೀಷ್ಮನೇ ನಿಲ್ತಾನೆ. ಅಗ್ರತ ಸರ್ವ ಸೈನ್ಯಾನಾಂ ಭೀಷ್ಮ ಶಾಂತನವೋಯೇವು ಅಂತ ಅವನೇ ಮುಂದೆ ನಿಲ್ತಾನೆ. ಅವನು ಮುಂದೆ ಮಾಲವರು, ದಾಕ್ಷಿಣಾತ್ಯರು, ಆವಂತಿ ಈ ಸೈನ್ಯದವರನ್ನು ತನ್ನ ಸುತ್ತ ಇಟ್ಕೊಂಡಿರ್ತಾನೆ. ಮಾಲವದ ಸೈನ್ಯ ಇರುತ್ತೆ, ದಾಕ್ಷಿಣಾತ್ಯ ಸೈನ್ಯ ಇರುತ್ತೆ ಅಂತ. ದಾಕ್ಷಿಣಾತ್ಯ ಅಂದರೆ ಯಾವ ದೇಶ ಅಂತ ಇಲ್ಲಿ ಹೆಸರಿಸೋದಿಲ್ಲ, ದಕ್ಷಿಣ ಭಾರತದ ಒಂದು ಸೈನ್ಯ ಇರುತ್ತೆ. ದಕ್ಷಿಣ ಭಾರತದವರು ಆ ಕಡೆಗೂ ಇದ್ರು, ಈ ಕಡೆಗೂ ಇದ್ರಲ್ಲ, ಬೇರೆ ಬೇರೆ ರಾಜರುಗಳು ಹೋಗಿದ್ರಲ್ಲ, ಅವರು ಆವಂತಿಯವರು ಇದ್ರು ಅಂತ. ಅದರ ಅವನ ಹಿಂದೆ ದ್ರೋಣ ನಿಂತಿರ್ತಾನೆ. ಭೀಷ್ಮನ ಹಿಂದೆ ಅಂದರೆ ನೆಕ್ಸ್ಟ್ ಭೀಷ್ಮ ನಿಂತಿರ್ತಾನೆ. ಅವನು ಪುಲಿಂದರು, ಪಾರದರು, ಕ್ಷುದ್ರಕರು, ಮಾಲವರು ಇಷ್ಟು ಸೈನ್ಯವನ್ನು ಲೀಡ್ ಮಾಡ್ತಾ ಇರ್ತಾನೆ ದ್ರೋಣ ಅಂತ. ಇದರ ಅರ್ಥ ಏನು ಅಂದರೆ ಆ ಸೈನ್ಯ ಇರುತ್ತೆ ಅಂದರೆ ಅಲ್ಲಿಯ ರಾಜ, ಅಲ್ಲಿಯ ಸೇನಾಧಿಪತಿ, ಅಲ್ಲಿಯ ವೀರರು, ಅಲ್ಲಿಯ ಮಹಾವೀರರು ಎಲ್ಲರೂ ಇರ್ತಾರೆ. ಆದರೆ ಅದಷ್ಟು ಗುಂಪು ಒಂದು ಭೀಷ್ಮನ ನೇತೃತ್ವದಲ್ಲಿ ನಿಂತಿರುತ್ತೆ, ಇನ್ನೊಂದು ದ್ರೋಣನ ನೇತೃತ್ವದಲ್ಲಿ ನಿಂತಿರುತ್ತೆ ಅಂತ. ಅಂದರೆ ಇಲ್ಲಿ ಯುದ್ಧದ ತಂತ್ರ ಇವತ್ತು ಬಹಳ ಬದಲಾಗಿದೆ. ಆ ದೊರೆ ಅವನ ಟೀಮ್ ಒಂದು ಕಡೆ ನಿಂತ್ಕೊಳ್ಳೋದು ಅನ್ನೋ ತರಹದ್ದಿದ್ರೆ ಇವತ್ತು ಹಾಗಲ್ಲ. 3, 4, 5, 6 ರಾಜರುಗಳ ಸೈನ್ಯದೊಂದಿಗೆ ಇಲ್ಲಿಯ ಮಹಾವೀರರು ನಿಂತ್ಕೊಂಡಿರ್ತಾರೆ. ಆ ಥರದ ಬೇರೆ ತಂತ್ರವನ್ನು ಹೂಡಿರೋದು. ದ್ರೋಣರ ಹಿಂದೆ ಭಗದತ್ತ ನಿಂತಿರ್ತಾನೆ. ಭಗದತ್ತ ನೇತೃತ್ವದ ಸೇನೆ ನಿಂತಿರುತ್ತೆ. ಅದರಲ್ಲಿ ಮಾಗಧರಿರ್ತಾರೆ, ಕಲಿಂಗರಿರ್ತಾರೆ, ಪಿಶಾಚರಿರ್ತಾರೆ. ಪಿಶಾಚ ಅಂದರೆ ಪಿಶಾಚಿಗಳು ಅಂತಲ್ಲ, ಪಿಶಾಚ ಅನ್ನೋದೊಂದು ದೇಶ. ಭಗದತ್ತ ಪ್ರಾಗ್ಜ್ಯೋತಿಷ್ಯದ ದೊರೆ. ಅವನ ಹಿಂದೆ ಬೃಹದ್ಬಲ ನಿಂತಿರ್ತಾನೆ, ಕೋಸಲ ದೇಶದ ರಾಜ. ಬೃಹದ್ಬಲ ನಿಂತಿರ್ತಾನೆ. ಅವನ ಹಿಂದೆ ಮೇಖಲ, ತ್ರಿಪುರ, ವಿಚ್ಚಿಲ ಈ ದೇಶದ ಸೈನ್ಯ ನಿಂತಿರುತ್ತೆ. ಬೃಹದ್ಬಲನ ಅನಂತರ ತ್ರಿಗರ್ತ ಇರ್ತಾನೆ, ಸುಶರ್ಮ, ಪ್ರಸ್ಥಲ ಅಂತಲೂ ಕರೀತಾರೆ ಅದಕ್ಕೆ. ಸುಶರ್ಮ ನಿಂತಿರ್ತಾನೆ. ಅವನ ಜೊತೆಗೆ ಕಾಂಬೋಜರು ಮತ್ತು ಯವನರು ಇರ್ತಾರೆ. ಅವನ ಹಿಂದೆ ತ್ರಿಗರ್ತನ ನಂತರ ಅಶ್ವತ್ಥಾಮ ನಿಂತಿರ್ತಾನೆ. ಉಳಿದ ಎಲ್ಲ ಸೈನ್ಯದ ಜೊತೆಗೆ ಅದರ ಹಿಂದೆ ದುರ್ಯೋಧನ ನಿಂತಿರ್ತಾನೆ. ಎಲ್ಲಕ್ಕಿಂತ ಹಿಂದೆ ಅವನು ನಿಂತಿರ್ತಾನೆ. ಅವನ ತಮ್ಮಂದರೆಲ್ಲರೂ ಅವನ ಜೊತೆಗೆ ಇರ್ತಾರೆ. ದುರ್ಯೋಧನನ ಅನಂತರ ಕೃಪರು ನಿಂತಿರ್ತಾರೆ. ಕೊಟ್ಟ ಕೊನೆಯಲ್ಲಿ ಇದ್ದಿದ್ದು ಕೃಪಾಚಾರ್ಯರು ಅಂತ. ಹೀಗೆ ಒಂದು ಮಹಾವ್ಯೂಹವನ್ನು ರಚಿಸಿಕೊಂಡು ಅವರು ಸನ್ನದ್ಧರಾಗಿ ನಿಂತಿರ್ತಾರೆ. ಅದನ್ನು ನೋಡಿದ ಯುಧಿಷ್ಠಿರ ಧೃಷ್ಟದ್ಯುಮ್ನನಿಗೆ ಮಾತಾಡ್ತಾನೆ. ಯುಧಿಷ್ಠಿರೋ ಬ್ರವೀತ್ ತೂರ್ಣಂ ಪಾರ್ಶ್ವತಂ ಪ್ರತನಾಪತಿಂ. ಅವನು ಹೇಳ್ತಾನೆ, ಪಶ್ಯ ವ್ಯೂಹಂ ಮಹೇಶ್ವಾಸ ನಿರ್ಮಿತಂ ಸಾಗರೋಪಮಂ ಅಂತ. ಸಮುದ್ರ ಅಂತ ಕಾಣುವಂತೆ ವ್ಯೂಹ ರಚನೆ ಆಗಿದೆ ಅಂತ. ಈಗ ಚಕ್ರವ್ಯೂಹ ಅಂದರೆ ಚಕ್ರದಂತೆ ಕಾಣಿಸುತ್ತೆ, ಗರುಡ ವ್ಯೂಹ ಅಂದರೆ ಗರುಡದಂತೆ ಕಾಣಿಸುತ್ತೆ ಅನ್ನೋ ಥರ, ಅದೇ ಥರ ಕಾಣಿಸೋದಲ್ವ ವ್ಯೂಹ ಅಂದರೆ. ಇದು ಸಮುದ್ರ ಅನ್ನುವ ಫೀಲ್ ಬರೋ ತರಹದಲ್ಲಿ ವ್ಯೂಹ ಇದೆ ಅಂತ. ಅಂದರೆ ಸಮುದ್ರದ ತರಹನೂ ದಾಳಿ ಮಾಡುತ್ತೆ ಅದು ಅಂತ ಅರ್ಥ. ಸಮುದ್ರ ಹೇಗೆ ಅಂದರೆ ದೊಡ್ಡ ದೊಡ್ಡ ತೆರೆಗಳೊಂದಿಗೆ ಅದು ಬರ್ತಾ ಇರುತ್ತೆ. ತೆರೆಗಳು ಹೇಗಿರುತ್ತೆ ಅಂದರೆ ನಿಲ್ಲೋದಿಲ್ಲ ತೆರೆಗಳು. ಒಂದು ತೆರೆ ಆದಮೇಲೆ ಇನ್ನೊಂದು ಅಲೆ, ಇನ್ನೊಂದು ಅಲೆ ಆದಮೇಲೆ ಇನ್ನೊಂದು ಅಲೆ ಅಂತ ಬಡಿತಲೇ ಇರುತ್ತಲ್ಲ, ಅದು ನಿಲ್ಲದೆ ಹಾಗೆ ಬರುತ್ತೆ ಅಂತ. ಮತ್ತು ಅಲೆ ಕೂಡ ಹೇಗೆ ಅಂದರೆ ಅಲೆ ಬಂದು ದಡಕ್ಕೆ ಬಡಿದಿದ್ದು ಅದೇ ನೀರು ಹಿಂದಿರುಗಿ ಹೋಗಿ ಮತ್ತು ಅಲ್ಲಿ ಹಿಂದೆ ಸಿದ್ಧವಾಗ್ತಾ ಇದ್ದ ಅಲೆಯ ಜೊತೆಗೆ ಸೇರಿಕೊಂಡು ಮತ್ತೆ ಮುನ್ನುಗ್ಗಿ ಬರುತ್ತಲ್ಲ, ಇದು ತಂತ್ರ ಅಂತ ಅನ್ಸುತ್ತೆ.
ಹಾಗಾಗಿ ಸಾಗರದ ತಂತ್ರ ಇದೆ ಇದರಲ್ಲಿ ಅಂತ, ಆಕ್ರಮಣದ ತಂತ್ರ ಸಮುದ್ರದ್ದು ಅಂತ. ಹಾಗಾಗಿ ಯುಧಿಷ್ಠಿರ ಒಂದು ಸರಿಯಾದ ಪ್ರತಿವ್ಯೂಹವನ್ನು ರಚಿಸು ಅಂತ ಹೇಳ್ತಾನೆ. ಇವನು ಶೃಂಗಾಟಕ ಅನ್ನುವಂಥ ಒಂದು ವ್ಯೂಹವನ್ನು ರಚಿಸಿದ ಅಂತ. ಶೃಂಗಾಟಕ ಅಂತ ಅಂದರೆ ಶೃಂಗ ಅಂದರೆ ಕೊಂಬು ಅಂತ ಅರ್ಥ. ಕೊಂಬು ಅಂತ. ಇಡೀ ಸೈನ್ಯ ಎಲ್ಲ ಕಡೆ ಅದು ಕೊಂಬಿನ ತರಹ ಕಾಣಿಸುವಂತೆ ಅಂತ. ಅಂದರೆ ಅಲ್ಲಲ್ಲಿ ಮಹಾವೀರರು ನಿಂತಿರ್ತಾರೆ ಆ ಥರ. ಅಲ್ಲಿ ಈಗ ಒಬ್ಬರ ಹಿಂದೆ ಒಬ್ಬರು ನಿಂತಿದ್ದಾರೆ ಅಲ್ಲೀಗ. ಅದು ಹೇಗೆ ಮೂವ್ ಆಗುತ್ತೆ ಅಂದರೆ ಇವನು ಮೂವ್ ಆಗ್ತಾನೆ, ಅದಾದ್ಮೇಲೆ ಇವನು ಮೂವ್ ಆಗ್ತಾನೆ, ಇದಾದ್ಮೇಲೆ ಹೀಗೆ ಹೋಗುತ್ತೆ ಅದು. ಇದು ಹಾಗಲ್ಲ, ಅಲ್ಲಲ್ಲಿ ಒಂದು ಕೊಂಬು ಮೇಲೆ ಬಂದಿದೆಯೇನೋ ಅನ್ನೋ ಥರ ಶೃಂಗ ಅಂದರೆ ಶಿಖರ ಥರ ಅಲ್ಲಲ್ಲಿ ಶಿಖರಗಳಿದೆಯೇನೋ ಅನ್ನೋ ತರಹದ ಒಂದು ವ್ಯೂಹವನ್ನು ಇವನು ರಚಿಸ್ತಾನೆ. ಅದರಲ್ಲಿ ಭೀಮ ಮತ್ತು ಸಾತ್ಯಕಿ ಮುಂದೆ ಇರ್ತಾರೆ. ಅವರ ಹಿಂದೆ ಇನ್ನೊಂದು ಕಡೆಯಲ್ಲಿ, ಹಿಂದೆ ಅಂತ ಅಲ್ಲ, ಇನ್ನೊಂದು ಕಡೆಯಲ್ಲಿ ಅರ್ಜುನ ನಿಂತಿರ್ತಾನೆ. ಅಂದರೆ ಭೀಮ ಸಾತ್ಯಕಿ ಒಂದು ಶೃಂಗವಾಗಿದ್ದರೆ ಅರ್ಜುನ ಒಂದು ಶೃಂಗವಾಗಿರ್ತಾನೆ. ಮಧ್ಯದಲ್ಲಿ ಯುಧಿಷ್ಠಿರ, ನಕುಲ ಸಹದೇವರ ಜೊತೆಗೆ ಒಂದು ಶೃಂಗವಾಗಿರ್ತಾನೆ. ಉಳಿದವರೆಲ್ಲ ಅಲ್ಲಲ್ಲಿ ನಿಂತ್ಕೊಂಡಿರ್ತಾರೆ. ವಿರಾಟ, ದೃಪದ, ಘಟೋತ್ಕಚ ಇವರೆಲ್ಲ ಈ ವ್ಯೂಹದ ಭಾಗವಾಗಿ ನಿಂತಿರ್ತಾರೆ. ಭೇರಿ, ಶಂಖ ಇವುಗಳೆಲ್ಲ ಘೋಷ ಆಗತ್ತೆ, ಯುದ್ಧ ಆರಂಭ ಆಗತ್ತೆ. ಒಂದಿಷ್ಟು ಕಾಲ ಘೋರವಾದ ಒಂದು ಯುದ್ಧ ನಡೆಯುತ್ತೆ. ಎರಡೂ ಕಡೆಯ ಮೇಲೆ ಮತ್ತೆ ಹೊಸ ಉತ್ಸಾಹದೊಂದಿಗೆ, ಅಂದರೆ ಪ್ರತಿದಿನವನ್ನೂ ಹೊಸ ದಿನ ಅನ್ನೋ ತರಹದಲ್ಲಿ, ಇವತ್ತು ಯುದ್ಧ ಆರಂಭ ಆಯಿತು ಅನ್ನೋ ತರಹದಲ್ಲಿ ಯುದ್ಧವನ್ನು ಆರಂಭ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತಾರೆ. ಭೀಷ್ಮ, ಈ ಯುದ್ಧ ಮುಂದುವರಿತಾ ಇದ್ದಂತೆ ಭೀಷ್ಮ ಪಾಂಡವರ ಮೇಲೆ ಮುನ್ನುಗ್ಗುತ್ತಾನೆ. ಪಾಂಡವರನ್ನೇ ಗುರಿಯಾಗಿಸಿಕೊಂಡು ಮುನ್ನುಗ್ಗುತ್ತಾನೆ. ಅಂದರೆ ಯುಧಿಷ್ಠಿರನ ಕಡೆಗೆ ಅವನ ಗುರಿ ಇರುವಂಥದ್ದು, ಆ ಕಡೆಗೆ ನುಗ್ಗುತ್ತಾನೆ. ಆದರೆ ಅದನ್ನು ದೃಷ್ಟದ್ಯುಮ್ನ ಇತ್ಯಾದಿಗಳು ತಡೀತಾರೆ. ಆದರೆ ಭೀಷ್ಮನ ಆಕ್ರಮಣ ಹೇಗಿರುತ್ತೆ ಅಂತ ಅಂದರೆ, ಅವನನ್ನು ಕಣ್ಣು ಬಿಟ್ಟು ನೋಡೋದಕ್ಕಾಗೋದಿಲ್ಲ ಅನ್ನೋ ಥರ ಉರಿತಾ ಇರ್ತಾನೆ ಅವನು ಅಂತ. ಭೀಷ್ಮಂತು ಸಮರೇ ಕ್ರುದ್ಧಂ ಪ್ರತಪಂತಂ ಸಮಂತತಃ ಅಂತ. ಅಂದರೆ ಸಿಟ್ಟಾಗಿ ಇರ್ತಾನೆ, ಮತ್ತು ಪ್ರತಾಪಿಯಾಗಿ ಕಾಣಿಸ್ಕೊಳ್ತಾನೆ. ಪ್ರತಾಪ ಅಂದರೆ ತಾಪ ಅಂದರೆ ಬಿಸಿಲು, ಬೇಗೆ, ಹಾಗೆ ಕಾಣಿಸ್ಕೊಳ್ತಾನೆ. ಸಮಂತತಃ ಅಂತ ಎಲ್ಲ ಕಡೆಯಲ್ಲಿ ಅಂತ, ಅಂದರೆ ಆಚೆಯು ನುಗ್ಗುತ್ತಾನೆ, ಈಚೆಯು ನುಗ್ಗುತ್ತಾನೆ, ಆ ಥರ. ನಶೇಕುಹು ಪಾಂಡವಾಹ ದ್ರಷ್ಟುಂ ತಪಂತಮಿವ ಭಾಸ್ಕರಂ ಅಂತ. ಮಧ್ಯಾಹ್ನದ ಹೊತ್ತಿನಲ್ಲಿ ಪ್ರಖರವಾಗಿ ಕಿರಣಗಳನ್ನು ಬೀರ್ತಾ ಇರುವ ಸೂರ್ಯನನ್ನು ಕಣ್ಣಿನಿಂದ ಹೇಗೆ ನೋಡೋದಕ್ಕಾಗೋದಿಲ್ಲೋ ಹಾಗೆ ಭೀಷ್ಮನನ್ನು ನೋಡೋದಕ್ಕಾಗಲಿಲ್ಲ 8ನೇ ದಿವಸ ಅಂತ ಹೇಳ್ತಾರೆ. ಆದರೆ ಹಾಗೆ ನುಗ್ಗಿ ಇವರ ಸೈನ್ಯದ ಮೇಲೆ ಅವನು ದಾಳಿ ಮಾಡ್ತಾ ಇರ್ತಾನೆ. ಆದರೆ ಅವನನ್ನು ಎದುರಿಸಿ ಹೋಗಿ ನಿಲ್ಲವನು ಯಾರು ಅಂದರೆ ಭೀಮ ಅಂತ. ಆದರೆ ಅದರ ಜೊತೆಗೆ ಸೈನ್ಯ ಹಿಂದೇಟು ಹೊಡೆಯೋದಿಲ್ಲ ಅಂತ ಹೇಳ್ತಾರೆ. ಭೀಷ್ಮಮೇವ ಅಭ್ಯಯುಸ್ತೂರ್ಣಂ ತೆಕ್ವಾ ಮೃತ್ಯುಕೃತಂ ಭಯಂ ಅಂತ. ಇವನು ಕೊಲ್ತಾನೆ ಅಂತ ಗೊತ್ತಿದ್ದರೂ ಸಾವಿನ ಭಯ ಬಿಟ್ಟು ಸೈನ್ಯ ಭೀಷ್ಮನ ಮೇಲೆ ನುಗ್ಗುತ್ತಲೇ ಇರುತ್ತೆ. ಭೀಮ ಅದರ ಮುಂದಾಳಾಗಿರ್ತಾನೆ. ಭೀಷ್ಮ ಮತ್ತು ಭೀಮರ ನಡುವೆ ಒಂದು ಘೋರವಾದ ಯುದ್ಧ ಬಹಳ ಹೊತ್ತು ನಡೆಯುತ್ತೆ. ಭೀಷ್ಮನ ಮೇಲೆ ದಾಳಿ ಮಾಡ್ತಾ ಇರೋದನ್ನು ನೋಡಿ ದುರ್ಯೋಧನ ತನ್ನ ಸಹೋದರರೊಂದಿಗೆ ಭೀಷ್ಮನ ಸುತ್ತ ಬಂದು ನಿಲ್ತಾನೆ ಅಂತ. ನಾವು ಇಲ್ಲಿ ಗಮನಿಸಬೇಕು, ದುರ್ಯೋಧನ ಎಷ್ಟು ಹಿಂದಿದ್ದ ಯುದ್ಧ ಆರಂಭದಲ್ಲಿ ಅಂತ. ಬಹಳ ಹಿಂದಿದ್ದ. ಅದರ ಬೇರೆ ಬೇರೆಯವರಿದ್ದರು, ಅವರ ತಂತ್ರ ಬೇರೆ ರೀತಿಯದ್ದಾಗಿತ್ತು. ಆದರೆ ಯಾವಾಗ ಭೀಮ ಖಾಡಾಖಾಡಿಯಾಗಿ ಭೀಷ್ಮನನ್ನು ಎದುರಿಸಿ ನಿಂತನೋ ಆಗ ದುರ್ಯೋಧನ ಮುಂದೆ ಬಂದುಬಿಟ್ಟ ಅಂತ, ತನ್ನ ಸಹೋದರರೊಂದಿಗೆ ಮುಂದೆ ಬಂದುಬಿಟ್ಟ ಅಂತ. ಅದು ಯಾಕೆಂದರೆ ಗೊತ್ತು ಈ ಯುದ್ಧ ಮುಂದುವರೆದ್ರೆ ಎಲ್ಲೋ ಒಂದು ಕಡೆ ಶಿಖಂಡಿಯನ್ನು ಮುಂದೆ ತರಬಹುದು ಅಂತ. ಹಾಗಾಗಿ ಈಗ ಭೀಷ್ಮನ ಜೊತೆಗೆ ನಿಲ್ಲಬೇಕಾಗತ್ತೆ. ಮೊದಲು ಭೀಷ್ಮ ಒಬ್ಬನೇ ನಿಂತಿದ್ದ, ಈಗ ಅವನ ಜೊತೆಗೆ ಮಹಾವೀರರು ಬೇಕಾಯಿತು ಅಂತ. ಭೀಷ್ಮನ ಸಾರಥಿಯನ್ನು ಕೊಲ್ತಾನೆ. ಭೀಷ್ಮನ ಸಾರಥಿಯನ್ನು ಕೊಂದಾಗ ಕುದುರೆಗಳಿವೆಯಲ್ಲ, ಅವು ಭೀಷ್ಮನ ರಥವನ್ನು ಎಳೆದುಕೊಂಡು ಓಡಿಬಿಡ್ತವೆ. ಇದೊಂದು ಸಮಸ್ಯೆ ಇರೋದು ಸಾರಥಿ ಸತ್ತಾಗ. ಸಾರಥಿ ಸತ್ತ ಕೂಡಲೇ ಅವು ಕುದುರೆಗಳ ಮೇಲೆ ಹತೋಟಿ ಏನೋ ಇರೋದಿಲ್ವಲ್ಲ, ಅವು ನಿಲ್ಲೋದಿಲ್ಲ, ಓಡ್ತವೆ ಅಂತ. ಆಗ ಕೂಡಲೇ ಅದನ್ನು ನಿಲ್ಲಿಸಿ ಬೇರೆ ರಥವನ್ನು ಏರಿಯೋ ಇನ್ನೇನೋ ಒಂದು ಮಾಡ್ಕೋಬೇಕಾಗತ್ತಲ್ಲ. ಹಾಗೆ ಇದ್ದಕ್ಕಿದ್ದಂತೆ ಭೀಷ್ಮನ ರಥ ಬೇರೆ ಕಡೆಗೆ ಹೋಗಿಬಿಡತ್ತಲ್ಲ. ಇದೇ ಹೊತ್ತಿನಲ್ಲಿ ದುರ್ಯೋಧನ ಮತ್ತು ಅವನ ತಮ್ಮಂದ್ರ ಮುಂದೆ ನಿಂತು ಭೀಷ್ಮನ ರಕ್ಷಣೆ ಮಾಡ್ತಾ ನಿಂತಿದ್ರಲ್ಲ, ಅದರಲ್ಲಿ ಸುನಾಭ ಅಂತ ದುರ್ಯೋಧನನ ತಮ್ಮ ಧೃತರಾಷ್ಟ್ರನ ಮಗ, ಅವನ ಶಿರವನ್ನು ಛೇದಿಸ್ತಾನೆ ಭೀಮ. ಯಾರ್ದು? ಸುನಾಭ, ದುರ್ಯೋಧನನ ತಮ್ಮ.
ದುರ್ಯೋಧನ ತಮ್ಮ. ಓಕೆ. ಇನ್ನೊಬ್ಬ ಕೌರವನನ್ನ ಇದೇ ಹೊತ್ತಿನಲ್ಲಿ ಭೀಷ್ಮ ಅವನ ಇದನ್ನ ಕಡಿತಾನೆ. ಇನ್ನೊಬ್ಬ ಕೌರವ ಸತ್ತ ಹೋಗ್ತಾನೆ. ಆದರೆ ಅವನು ಸತ್ತ ಮೇಲೂ ಇವ್ರು ಹೆದರೋದಿಲ್ಲ. 7 ಜನ ಕೌರವರು ಭೀಮನ ಮೇಲೆ ಮುನ್ನುಗ್ಗಿ ಬರ್ತಾರೆ. ಆದಿತ್ಯಕೇತು, ಬಹ್ವಾಶಿ, ಕುಂಡಧಾರ, ಮಹೋದರ, ಅಪರಾಜಿತ, ಪಂಡಿತ ಅಥವಾ ಪಂಡಿತಕ, ವಿಶಾಲಾಕ್ಷ ಮತ್ತು ಸುದರ್ಜಯ ಇವರುಗಳು 7 ಜನ ಒಟ್ಟಾಗಿ ಭೀಮನ ಮೇಲೆ ದಾಳಿ ಮಾಡ್ತಾರೆ. ಒಂದೇ ಸಲ ಭೀಮನ ಮೇಲೆ ಒಬ್ಬೊಬ್ರು 7, 5, 10 ಹೀಗೆ ಬಾಣಪ್ರಯೋಗ ಮಾಡ್ತಾ ಹೋಗ್ತಾರೆ. ಆದರೆ ಅವರ ಎಲ್ಲರ ದಾಳಿಯನ್ನ ತಡೆಯುವ ಭೀಮ ಅಪರಾಜಿತನನ್ನ ಸಂಹಾರ ಮಾಡ್ತಾನೆ. ಅಪರಾಜಿತ ಇನ್ನೊಬ್ಬ ತಮ್ಮನನ್ನ. ಅದು ಮುಗಿತಾ ಇದ್ದ ಹಾಗೆ ಕುಂಡಧಾರನನ್ನ ಕೊಲ್ತಾನೆ. ಒಂದು ಬಾಣ ಬಿಟ್ಟು ಅಪರಾಜಿತನನ್ನ ಕೊಂದವನು ಭಲ್ಲ ಅನ್ನುವ ಆಯುಧವನ್ನ ಎಸೆದು ಕುಂಡಧಾರನನ್ನ ಕೊಲ್ತಾನೆ. ಮಹಾರಥಿಯವನು ಕುಂಡಧಾರ ಅವನನ್ನು ಕೊಲ್ತಾನೆ. ನೋಡ್ತಾ ಇರುವ ಹಾಗೆ ಪಂಡಿತಕನನ್ನ ಕೊಲ್ತಾನೆ, ಇನ್ನೊಬ್ಬನನ್ನ. ಆಗತಾ ಇದ್ದಾಗೆ ವಿಶಾಲಾಕ್ಷನ ಕತ್ತನ್ನ ಕತ್ತರಿಸ್ತಾನೆ 3 ಬಾಣಗಳನ್ನ ಬಿಟ್ಟು. ಅದಾಗ್ತಾ ಇದ್ದಾಗೆ ನಾರಾಚ ಅನ್ನುವ ಒಂದು ಬಾಣದಿಂದ ಮಹೋದರನನ್ನ ಕೊಲ್ತಾನೆ. ಅವನು ತಮ್ಮ. 7 ಜನ ಬಂದಿದ್ರಲ್ಲ. ಅದಾಗ್ತಾ ಇದ್ದ ಹಾಗೆ ಮತ್ತೊಂದು ಬಾಣ ಪ್ರಯೋಗ ಮಾಡಿ ಆದಿತ್ಯಕೇತುವನ್ನ ಕೊಲ್ತಾನೆ. ಅದಾದ ಮೇಲೆ ಭಲ್ಲ ಆಯುಧದಿಂದ ಬಹ್ವಾಶಿಯನ್ನ ಕೊಲ್ತಾನೆ. 7 ಜನ ಸಾಯ್ತಾರೆ. ಮೊದಲೊಬ್ಬ ಸಾಯ್ತಾನೆ, 8 ಜನ ಕೌರವರು ಸಾಯ್ತಾರೆ. ಇದಾಗ್ತಾ ಇದ್ದ ಹಾಗೆ ಉಳಿದವರು ಭೀತರಾಗಿ ಓಡ್ತಾರೆ. ನಾವು ಒಬ್ಬರಾದ್ಮೇಲೆ ಒಬ್ರು ಕೊಲ್ತೀವಿ ಅಂತ ಅಂದ್ಕೊಂಡು ಓಡ್ತಾರೆ. ಮನ್ಯಮಾನಾಹಿ ತತ್ಸತ್ಯಂ ಸಭಾಯಾಂ ತಸ್ಯ ಭಾಷಿತಂ. ಅವತ್ತು ದ್ರೌಪದಿಯ ವಸ್ತ್ರ ಸಂಹಾರದ ವಸ್ತ್ರಾಪಹರಣದ ಪ್ರಯತ್ನ ಆದಾಗ ನಿಮ್ಮೆಲ್ಲರನ್ನ ಕೊಲ್ತೇನೆ ಅಂತ ಅವನು ಪ್ರತಿಜ್ಞೆ ಮಾಡಿದ್ನಲ್ಲ, ಅದು ಇವತ್ತೇ ಸತ್ಯ ಆಗಿಬಿಡತ್ತೆ ಅನ್ನೋಷ್ಟು ಭಯ ಆಗತ್ತೆ ಅವರಿಗೆ. ದುರ್ಯೋಧನನಿಗೆ ತುಂಬ ದುಃಖ ಆಗತ್ತೆ. ತಮ್ಮಂದಿರ ಸಾವು ಬಹಳ ದುಃಖ ಕೊಡುತ್ತೆ. ಅವನು ಇವ್ರು ಹಿಂದೇಟಾಗಿ ಓಡ್ತಾ ಇರ್ತಾರಲ್ಲ, ಅವನು ತನ್ನವರನ್ನ ಮತ್ತು ತಮ್ಮಂದಿರನ್ನ ನಿಲ್ಲಿಸಿ ಹೇಳ್ತಾನೆ. ಅವನು ಓಡಬೇಡಿ ಅನ್ನುವ ಮಾತನ್ನಾಡ್ತಾನೆ. ಆದರೆ ಅವರೆಲ್ಲರಿಗೂ ವಿದುರನ ಮಾತು ನೆನಪಾಯ್ತು ಆಗ ಅಂತ ಸಂಜಯ ಹೇಳ್ತಾನೆ. ಧೃತರಾಷ್ಟ್ರನಿಗೆ ಕತೆ ಹೇಳ್ತಾ ಇದ್ದಾನಲ್ಲ ಸಂಜಯ, ಈಗ ನಿನ್ನ ಮಕ್ಕಳಿಗೆ ವಿದುರ ಹೇಳಿದ ಮಾತುಗಳು ನೆನಪಾದವು, ಸಭೆಯಲ್ಲಿ ವಿದುರ ಹೇಳಿದ ಮಾತುಗಳು ನೆನಪಾದವು ಅಂತ. ಅಂದರೆ ಮನಸ್ಸಲ್ಲಿ ನೆನಪಾಯಿತು, ಮಾತಾಡಿಕೊಂಡ್ರು ಅಂತ ಅಲ್ಲ. ಸಂಜಯನಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರಲ್ಲ ವ್ಯಾಸರು. ಅಂದರೆ ಅದು ಯಾರ ಮನಸ್ಸಿನಲ್ಲಿ ಯಾವ ಯೋಚನೆ ಇದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಈ ಕಾಲಘಟ್ಟದಲ್ಲಿ ಸಂಜಯನಿಗೆ. ಹಾಗಾಗಿ ಅವರ ಮನಸ್ಸಿನಲ್ಲಿ ಬಂತು ಅಂತ. ಏವಮೇತೆ ಮಹಾಶ್ವಾಸ ಪುತ್ರಾಸ್ತವ ವಿಷಾಂಪತೆ ಭ್ರಾತೃನ್ ಸಂದೃಶ್ಯ ನಿಹತಾಂ. ತಮ್ಮ ಸಹೋದರರು ಸತ್ತಿದ್ದನ್ನು ಕಂಡಾಗ ಪ್ರಾಸ್ಮರನ್ಸ್ತೇಹಿ ತದ್ವಚಃ, ಆ ಮಾತು ನೆನಪಾಗತ್ತೆ ಅಂತ. ಯದುಕ್ತವಾನ್ ಮಹಾಪ್ರಾಜ್ಞ ಕ್ಷತ್ತ ಹಿತಂ ಅನಾಮಯಂ. ಹಿತದ ಮಾತಾಡಿದ್ದ, ನಿಮಗೆ ಹಿತ ಯಾವುದೋ ಅದನ್ನು ಹೇಳಿದ್ದ ಅವನು ವಿದುರ. ಅದು ನೆನಪಾಯಿತು. ತದಿದಂ ಸಮನುಪ್ರಾಪ್ತಂ ವಚನಂ ದಿವ್ಯದರ್ಶಿನ. ಅವನಿಗೇನು ಹೇಳಿದ್ನೋ ಅದು ಈಗ ನಡೀತು ಅಂತ ಅನ್ನಿಸ್ತು ಅವರಿಗೆ ಅಂತ. ನೀವೆಲ್ಲ ಸಾಯ್ತೀರಿ ಅಂತ ಬಹಳ ಸಲ ಹೇಳಿದ್ನಲ್ಲ ಅವನು. ಅದನ್ನು ಕಂಡಾಗ ಅವನು ಸಂಜಯ ಹೇಳ್ತಾನೆ ದಿವ್ಯದರ್ಶಿನಃ ಅಂತ ಹೇಳ್ತಾನೆ. ವಿದುರ ದಿವ್ಯದರ್ಶಿಯಾಗಿ ಹೇಳಿದ್ದ ಅಂತ. ಅಂದರೆ 3 ಕಾಲಗಳನ್ನು ನೋಡೋದಕ್ಕಾಗಿ ಆದರೆ ಆ ನೋಟಕ್ಕೆ ದಿವ್ಯ ದರ್ಶನ ಅಂತ ಹೆಸರು. ವಿದುರ ಹೇಳಿದ್ದು ಸಂಜಯನಿಗೆ ಈಗಿರೋ ಶಕ್ತಿಯಂತೆ ಮುಂದೇನಾಗತ್ತೆ ಅಂತ ನೋಡಿ ಅಲ್ಲ, ಆದರೆ ದಿವ್ಯದರ್ಶಿ ಅಂತ ಸಂಜಯ ವಿದುರನನ್ನು ಕರೀತಾನೆ ಅಂತ. ಅಂದರೆ ಮುಂದೇನಾಗಬಹುದು ಅಂತ ಯೋಚಿಸಿ ನಡಿಬೇಕು ನಾವು ಅಂತ. ಆ ದಿವ್ಯ ದೃಷ್ಟಿ ಅಂದರೆ ಅದೇನೆ ಅಂತ. ನಮ್ಮ ಬದುಕಿನಲ್ಲಿ ಈ ಕ್ರಿಯೆಯನ್ನು ಮಾಡಿದಾಗ ಮುಂದೇನಾಗಬಹುದು ಅಂತ ನಮಗೆ ಅಳಿಯೋದಕ್ಕೆ ಸಾಧ್ಯ ಆದರೆ, ಕಾಣಿಸ್ಬೇಕು ಅಂತಿಲ್ಲ, ಅಳಿಯೋದಕ್ಕೆ ಸಾಧ್ಯ ಆದರೆ ಅದೇ ದಿವ್ಯ ದೃಷ್ಟಿ ಅಂತ. ಹಾಗಾಗಿ ಅವನನ್ನು ದಿವ್ಯದರ್ಶಿ ಅಂತ ಕರೀತಾನೆ ಅವನು. ಇಷ್ಟು ಹೇಳಿದವನು ಎಂದಿನಂತೆ ಧೃತರಾಷ್ಟ್ರನಿಗೆ ಬೈತಾನೆ. ಲೋಭ ಮೋಹ ಸಮಾವಿಷ್ಟ ಪುತ್ರ ಪ್ರೀತ್ಯ ಜನಾಧಿಪ ನ ಬುದ್ಧ್ಯಸೆ ಪುರಾ ಯತ್ತತ್ ತಥ್ಯಮುಕ್ತಂ ವಚೋ ಮಹತು. ಅವನು ಹೇಳಿದ್ದು ತಥ್ಯ ಆಗಿತ್ತು, ಹಿತ ಆಗಿತ್ತು, ಆದರೆ ನೀನದನ್ನು ಒಪ್ಪಲಿಲ್ಲ, ನೀನದನ್ನು ಸ್ವೀಕಾರ ಮಾಡಲಿಲ್ಲ. ಏಕೆಂದರೆ ಮಗನ ಮೇಲಿನ ಪ್ರೀತಿಯ ಕಾರಣಕ್ಕಾಗಿ ಮತ್ತು ಲೋಭ ಮತ್ತು ಮೋಹ ಎರಡರ ಕಾರಣಕ್ಕಾಗಿ. ಅಂದರೆ ಮಗನ ಮೇಲಿನ ಪ್ರೀತಿ ಅನ್ನೋದು ಮೋಹ,
ಬರೀ ಅದೊಂದೇ ಅಲ್ಲ, ನಿನಗೆ ಲೋಭವೂ ಇತ್ತು ಅಂತ ಹೇಳ್ತಾನೆ. ಲೋಭ ಯಾವುದು ಅಂದರೆ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅನ್ನೋದು ಲೋಭ ಇದೆಯಲ್ಲ. ಧೃತರಾಷ್ಟ್ರನಿಗೆ ಮೋಹ, ಮಗನ ಮೇಲಿನ ಮೋಹ ಮುಖ್ಯ ಆಗಿದ್ದರೂ ಅವನಿಗೂ ಎಲ್ಲೋ ಪಾಂಡವರ ಸಂಪತ್ತಿನ ಮೇಲೆ, ಪಾಂಡವರ ರಾಜ್ಯದ ಮೇಲೆ ಒಂದು ಲೋಭವೂ ಇತ್ತು ಅಂತ. ಓಕೆ, ಹಾಗಾಗಿ ಲೋಭ ಮೋಹ ಎರಡರಿಂದಾಗಿ ನೀನು ವಿವೇಕವನ್ನು ಕೇಳಲಿಲ್ಲ ಅಂತ. ನನಗನ್ಸತ್ತೆ ನಿನ್ನ ಮಕ್ಕಳನ್ನು ಕೊಲ್ಲೋದಕ್ಕೆ ಅಂತಲೇ ಇವನು ಹುಟ್ಟಿದಾನೆ ಅಂತ ಅನ್ಸತ್ತೆ ಅಂತ ಹೇಳ್ತಾನೆ. ತಥೈವ ಹಿ ವಧಾರ್ಥಾಯ ಪುತ್ರಾಣಾಂ ಪಾಂಡವೋ ಬಲಿ ನೂನಂ ಜಾತೋ ಮಹಾಬಾಹು ಯಥಾ ಹಂತಿಸ್ಮ ಕೌರವ. ನೀವನು ಒಬ್ಬರಾದ್ಮೇಲೆ ಒಬ್ಬರನ್ನ ಕೊಂದುಕೊಂಡು ಹೋಗ್ತಾ ಇರೋದು ನೋಡಿದರೆ ನನಗನ್ಸತ್ತೆ ನಿನ್ನ ಮಗನ ಕೊಲ್ಲೋದಕ್ಕೆ ಅಂತಲೇ ಇವನು ಹುಟ್ಟಿದಾನೆ ಅಂತ. ಸೊ ಯುದ್ಧ ಆರಂಭ ಆಗಿ ಇನ್ನೂ ಪೂರ್ವಾನ ಆಗಿಲ್ಲ, ಏನು ಆರಂಭ ಆಗ್ತಾ ಇದೆ. ಆರಂಭ ಆಗ್ತಿದ್ದ ಹಾಗೆ 8 ಜನ ಕೌರವ ಸೋದರರನ್ನು, ಅಂದರೆ ದುರ್ಯೋಧನ ಸೋದರನ್ನ ಭೀಮ ಹತ್ಯೆ ಮಾಡ್ತಾನೆ, ಕೊಲ್ತಾನೆ. ಅದರ ಒಂದು ಘಟನೆಯನ್ನು ನಾವು ನೋಡಿದ್ವಿ. ಜೊತೆಗೆ ಒಂದಷ್ಟು ವಿಮರ್ಶೆ, ಒಂದಷ್ಟು ಆತ್ಮಾವಲೋಕನ ಮಾಡಿಸುವಂಥ ಪ್ರಯತ್ನವನ್ನು ಸಂಜೆ ಮಾಡ್ತಾ ಇರೋದನ್ನು ನೋಡಿದ್ವಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ. ಯುದ್ಧ ಮುಂದೆ ಹೇಗೆ ಮುಂದುವರಿಯುತ್ತೆ ಅನ್ನೋದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸಾಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ ಯುದ್ಧ ಪರ್ವವನ್ನು ನೋಡ್ತಾ ಇದ್ದೀರಾ. ನಿಮ್ಗೆ ಏನು ಅನ್ನಿಸ್ತಾರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ ವಿಡಿಯೋಗಳನ್ನ, ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.